ರಾಜ್ಯದಲ್ಲಿ ಈಗ ಹೃದಯಾಘಾತಕ್ಕೆ ಸರಣಿ ಸಾವುಗಳಾಗ್ತಾ ಇದೆ. ಅದರಲ್ಲಿ ಈಗ ಫಾರೆಸ್ಟ್ ಗಾರ್ಡ್ ಹೃದಯಾಘಾತದಿಂದಾಗಿ ಮೃತಪಟ್ಟಿದ್ದಾರೆ. 38 ವರ್ಷದ ಮಾದೇಶ್ ನಾಯಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಕನಕಪುರದ ಹೆಗ್ಗನೂರು ದೊಡ್ಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ ಇದು. ಹೊರಗುತ್ತಿಗೆ ಫಾರೆಸ್ಟ್ ಗಾರ್ಡ್ ಆಗಿದ್ದ ಮಾದೇಶ್ ತಡರಾತ್ರಿ ಮನೆಯಲ್ಲಿ ಮಾದೇಶ್ಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಆದರೆ ಚಿಕಿತ್ಸೆ ಫಲಿಸದೆ ಮಾದೇಶ್ ಸಾವಾಗಿದೆ. ಫಾರೆಸ್ಟ್ ಗಾರ್ಡ್ ಈತ 38 ವರ್ಷದ ಮಾದೇಶ್ ನಾಯಕ ಹೃದಯಾಘಾತಕ್ಕೆ ಈಗ ಬಲಿಯಾಗಿದ್ದಾರೆ. ತಡರಾತ್ರಿ ಮನೆಯಲ್ಲಿ ಮಾದೇಶ್ಗೆ ಎದೆನೋವು ಕಾಣಿಸಿಕೊಂಡಿದೆ. ತಕ್ಷಣವೇ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಿಸದೆ ಮಾದೇಶ್ ಮೃತಪಟ್ಟಿದ್ದಾರೆ. ಇನ್ನು ಧಾರವಾಡ ಜಿಲ್ಲೆಯಲ್ಲೂ ಹೃದಯಾಘಾತ ಸರಣಿ ಸಾವುಗಳಾಗ್ತಾ ಇದೆ. ನವಲಗುಂದದಲ್ಲಿ ಒಂದೇ ದಿನ ಇಬ್ಬರು ಬಲಿಯಾಗಿದ್ದಾರೆ. ಸೋಮವಾರ ಹೃದಯಾಘಾತದಿಂದ ಇಬ್ಬರ ಸಾವಾಗಿದೆ. ನವಲಗುಂದದ 52 ವರ್ಷದ ನಾರಾಯಣ ರಾಯ್ಕರ್, ಬಸಾಪುರದ 56 ವರ್ಷದ ಯಲ್ಲವ್ವ ಚವಡಿ ಮೃತಪಟ್ಟಂಥವರು. ಹೃದಯಾಘಾತಕ್ಕೆ ಈಗ ನವಲಗುಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ನವಲಗುಂದದಲ್ಲಿ ನಿನ್ನೆ ಒಂದೇ ದಿನ ಇಬ್ಬರು ಬಲಿಯಾಗಿದ್ದಾರೆ. ಹೃದಯಾಘಾತದಿಂದಾಗಿ ನಾರಾಯಣ ರಾಯ್ಕರ್ ಹಾಗೂ ಬಸಾಪುರದ ಯಲ್ಲವ್ವ ಚವಡಿ ಮೃತಪಟ್ಟಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಇವರೇ ಇಬ್ರು ಮೊನ್ನೆ ಸೋಮವಾರ ಹೃದಯಾಘಾತದಿಂದಾಗಿ ಮೃತಪಟ್ಟಂಥವರು. 52 ವರ್ಷದ ನಾರಾಯಣ ರಾಯ್ಕರ್ ಹಾಗೂ 56 ವರ್ಷ ವಯಸ್ಸಿನ ಯಲ್ಲವ್ವ ಚವಡಿ. ನವಲಗುಂದದಲ್ಲಿ ಸೋಮವಾರದ ಘಟನೆ ಇದು. ಹೃದಯಾಘಾತಕ್ಕೆ ಈಗ ನವಲಗುಂದ ಜನ ಬೆಚ್ಚಿ ಬಿದ್ದಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಕೇವಲ ಪ್ರಕರಣ ಮಾತ್ರ ಅಲ್ಲ, ಸಾವುಗಳು ಕೂಡ ಆಗ್ತಾ ಇದೆ. ಸರಣಿ ಸಾವಾಗ್ತಾ ಇದೆ. ಇದರಿಂದ ರಾಜ್ಯದ ಜನ ಬೆಚ್ಚಿ ಬಿದ್ದಿದ್ದಾರೆ. ಇನ್ನು ಧಾರವಾಡದಲ್ಲಿ ಹೃದಯಾಘಾತಕ್ಕೆ ಬಲಿ 26 ವರ್ಷದ ಯುವತಿ. ಮತ್ತೊಂದು ಪ್ರಕರಣ ಇದೆ. ಧಾರವಾಡದ ಒಟ್ಟಾರೆ ಹೃದಯಾಘಾತದಿಂದ ಸರಣಿ ಸಾವುಗಳಾಗಿರುವ ಪ್ರಕರಣವನ್ನು ಗಮನಿಸ್ತಾ ಇದ್ದೀವಿ. 26 ವರ್ಷದ ಯುವತಿಗೆ ಹೃದಯಾಘಾತ ಆಗಿದೆ. ಇನ್ನು ಪುರೋಹಿತ್ ನಗರದಲ್ಲಿ ಈ ಘಟನೆ ನಡೆದಿರುವಂಥದ್ದು. UPSC ತಯಾರಿ ನಡೆಸ್ತಾ ಇದ್ದಂತಹ ಯುವತಿ ಈಕೆ. ತಲೆ ಸುತ್ತು ಬರ್ತಾ ಇದೆ ಅಂತ ಅಲ್ಲೇ ಕೆಳಗೆ ಕೂತ್ ಬಿಡ್ತಾಳೆ ಯುವತಿ. ತಕ್ಷಣವೇ ಆಕೆಯನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗತ್ತೆ. ಆದರೆ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲೇ ಯುವತಿ ಬಲಿಯಾಗಿದ್ದಾರೆ. UPSC ಕನಸು ಕಂಡಿದ್ದಂತಹ ಯುವತಿಯ ದುರಂತ ಅಂತ್ಯ ಇದು. ಈ ಮೂವರ ಫೋಟೋವನ್ನೇನು ಗಮನಿಸ್ತಾ ಇದ್ದೀವಿ, ಈ ಮೂವರೂ ಕೂಡ ಹೃದಯಾಘಾತದಿಂದಾಗಿ ಮೃತಪಟ್ಟಂಥವರು. ಧಾರವಾಡ ಜಿಲ್ಲೆಯ ಮೂವರು ಕೂಡ ಹೃದಯಾಘಾತಕ್ಕೆ ಮೃತಪಟ್ಟಿದ್ದಾರೆ. 56 ವರ್ಷದ ಯಲ್ಲವ್ವ ಚವಡಿ, 52 ವರ್ಷದ ನಾರಾಯಣ ರಾಯ್ಕರ್ ಹಾಗೂ 26 ವರ್ಷ ವಯಸ್ಸಿನ ಯುವತಿ ಜೀವಿತ. ರಾಜ್ಯದಲ್ಲಿ ಮುಂದುವರೆದಿದೆ ಹೃದಯಾಘಾತ ಆಘಾತಗಳು. 22 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಹೃದಯಾಘಾತದ ಶಾಕ್. ಧಾರವಾಡದ ಪ್ರಕರಣಗಳನ್ನ ಇಷ್ಟೊತ್ತು ಕೂಡ ನೋಡಿದ್ವಿ. ಈಗ ದಾವಣಗೆರೆಯಲ್ಲೂ ಕೂಡ 22 ವರ್ಷದ ಯುವಕ ಹಾರ್ಟ್ ಅಟ್ಯಾಕ್ಗೆ ಒಳಗಾಗಿದ್ದಾನೆ. ಕಾಲೇಜು ಯುವಕ ಹಾರ್ಟ್ ಅಟ್ಯಾಕ್ನಿಂದ ಬಲಿಯಾಗಿದ್ದ. ಮನೆಯಲ್ಲಿಯೇ ಕುಸಿದು ಬಿದ್ದಂತಹ ಯುವಕ ಈತ. ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಗತ್ತೆ. ಆದರೆ ಕೆಲವೇ ಕ್ಷಣಗಳಲ್ಲಿ ಆತ ಉಸಿರು ಚೆಲ್ಲಿದ. ಅನೇಕ ಉದ್ಯಮಿ ಕೂಡ ಈ ಒಂದು ಹೃದಯಾಘಾತದಿಂದ ಮೃತಪಟ್ಟರು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ನೀವು ನೋಡ್ತಾನೆ ಇದ್ರಿ. ಈಗ 22 ವರ್ಷದ ಯುವಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.